ಹಲೋ ಎವ್ರಿವನ್, ಈ ಒಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕೃಷ್ಣ ಸುಧಾಮನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದೇವರುಗಳಲ್ಲಿ ನಮಗೆ ಯಾವುದಾದ್ರೂ ಒಂದು ಸ್ನೇಹ ನೆನಪಾಗೋದು ಅಂದರೆ ಅದು ಮೊದಲಿಗೆ ಕೃಷ್ಣ ಮತ್ತು ಸುಧಾಮನ ಸ್ನೇಹ. ಸೊ ಅವರಿಬ್ಬರ ಗೆಳೆತನ ಹೇಗಿತ್ತು ಅಂತ ನಾವು ಎಷ್ಟೊಂದು ಕಥೆಗಳನ್ನ ಕೇಳ್ಕೊಂಬಂದಿದ್ದೀವಿ. ಸೊ ಇವತ್ತು ಅಷ್ಟೇ ಅದರ ಇನ್ನೊಂದು ತುಣುಕಾಗಿರುತ್ತೆ. ಸೊ ಕೃಷ್ಣ ಸುಧಾಮನ ಇನ್ನೊಂದು ಕತೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಅವರಿಬ್ಬರು ಯಾವಾಗಿಂದ ಬೆಳೆದ್ರು, ಹೇಗೆ ಬೆಳೆದ್ರು, ಇಷ್ಟು ಅವರಿಬ್ಬರ ಮಧ್ಯಕ್ಕೆ ಒಂದು ಆ ಸ್ನೇಹ ಇತ್ತು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಬೋದು. ಕೃಷ್ಣ ಮತ್ತು ಸುಧಾಮ ಇಬ್ಬರೂ ಅಷ್ಟೇ ಚಿಕ್ಕಂದಿನಿದ್ದಾಗಿಂದನೂ ಫ್ರೆಂಡ್ಸ್ ಆಗಿ ಬಂದವರು. ಕೃಷ್ಣ ಸುಧಾಮನ ಮಧ್ಯೆ ಇವತ್ತು ಸಮಾಜದಲ್ಲಿ ಅವರಿಗೆ ಯಾವ ಸ್ಥಾನ ಇದೆ, ಆ ಸ್ಥಾನದ ಮೇಲೆ ಅವರಿಬ್ಬರ ಒಂದು ಸಂಬಂಧ ಬೆಳೀತಿರ್ಲಿಲ್ಲ. ಅವರ ಸ್ಥಾನ ಯಾವ ಥರ ಇದ್ದರೂ ಕೂಡ ಅಷ್ಟೇ ಅವರ ಸ್ನೇಹ ಮೊದಲು ಹೇಗಿತ್ತು ಅದು ಆಮೇಲೆ ಕೂಡ ಹಾಗೆ ಕಂಟಿನ್ಯೂ ಆಗ್ತಾ ಬಂತು. ಚಿಕ್ಕವರಿದ್ದಾಗ ಕೃಷ್ಣ ಮತ್ತು ಸುಧಾಮ ಇಬ್ಬರು ಕೂಡ ಅಷ್ಟೇ ಸಂದೀಪನಿ ಮುನಿಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದಿರೋರು. ಸೊ ಇವತ್ತಿನ ಕತೆ ಕೂಡ ಅಷ್ಟೇ ಒಂದು ಸ್ವಲ್ಪ ಆ ಒಂದು ಆಶ್ರಮದ ರಿಲೇಟೆಡ್ ಆಗಿ ಈ ಒಂದು ಕತೆ ಇರುತ್ತೆ. ಸೊ ಈ ಒಂದು ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ದಿನ ಏನಾಗುತ್ತೆ ಅಂದರೆ ಸುಧಾಮ ಒಂಚೂರು ಅವಲಕ್ಕಿನ ತೊಗೊಂಬಂದಿರ್ತಾನೆ. ಕೃಷ್ಣನಿಗೆ ಆ ಅವಲಕ್ಕಿನ ಕೊಡುವಾಗ ಕೃಷ್ಣನೇ ಹೇಳ್ಕೊಂಡು ಆ ಅವಲಕ್ಕಿನ ತಿಂತಾ ಇರ್ತಾನೆ. ಮೊದಲನೇ ಅವಲಕ್ಕಿ ತುತ್ತು ತಿಂದಾದ್ಮೇಲೆ ಕೃಷ್ಣ ತನ್ನ ಸ್ವರ್ಗ ಲೋಕನೇ ಸುಧಾಮನಿಗೆ ಕೊಟ್ಬಿಡ್ತಾನೆ. ಅದೇ ಎರಡನೇ ಅವಲಕ್ಕಿ ತುತ್ತು ತಿಂದಾದ್ಮೇಲೆ ಅವನು ಭೂಮಿನ ಕೊಟ್ಬಿಡ್ತಾನೆ. ಮೂರನೇ ಅವಲಕ್ಕಿನ ಇನ್ನೇನು ತಿನ್ನಬೇಕು ಅನ್ನೋಷ್ಟರೊಳಗೆ ರುಕ್ಮಿಣಿ ಬಂದು ಅದನ್ನ ಕಿತ್ಕೊಂಡ್ಬಿಡ್ತಾಳೆ. ಯಾಕೆ ಅಂತಂದರೆ ಅವಳು ಹೇಳೋ ಒಂದು ಮಾತು, ಅಕಸ್ಮಾತ್ ನಾವು ಈ ಒಂದು ತುತ್ತನ್ನ ಕೂಡ ತೊಗೊಂಡಿಲ್ಲ ಅಂತಂದರೆ ನೀನು ವೈಕುಂಠನ ಕೂಡ ಕೊಟ್ಬಿಡ್ತೀವನೋ ಇವಾಗ ಸುಧಾಮನಿಗೆ. ಸೊ ನಮಗೋಸ್ಕರ ಕೂಡ ಈ ಒಂದು ಅವಲಕ್ಕಿನ ಕೊಡು ಅಂತ ರುಕ್ಮಿಣಿ ಮತ್ತು ಸತ್ಯಭಾಮ ಇಬ್ಬರು ಕೂಡ ಕುತ್ಕೊಂಡು ಆ ಅವಲಕ್ಕಿನ ತಿಂತಾರೆ. ಸೊ ಇಷ್ಟು ಪ್ರೀತಿ ಕೃಷ್ಣ ಮತ್ತು ಸುಧಾಮರಲ್ಲಿ ಅವಾಗಿಂದನೂ ಇತ್ತು. ಸೊ ನಾವೇನಾದರೂ ದೇವರ ಮೇಲೆ ಪ್ರೀತಿ ನಂಬಿಕೆ ಇಟ್ಟರೆ ಅದು ಯಾವತ್ತೂ ನಮಗೆ ಮೋಸ ಮಾಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಕತೆ ಎಕ್ಸಾಂಪಲ್ ಆಗುತ್ತೆ. ಸೊ ಆ ಕತೆ ಏನು ಅಂತ ಇವಾಗ ನೋಡೋಣ ಬನ್ನಿ. ಸೊ ಉಜ್ಜಯಿನಿಯಲ್ಲಿ ಸಂದೀಪನಿ ಗುರುಗಳ ಹತ್ರ ಕೃಷ್ಣ ಮತ್ತು ಸುಧಾಮ ಇಬ್ಬರು ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಒಂದು ದಿನ ಏನಾಗುತ್ತೆ, ಗುರು ಪತ್ನಿಗೆ ಒಂದಿಷ್ಟು ಕಟ್ಟಿಗೆಗಳನ್ನ ತೊಗೊಂಬರ್ಬೇಕು ಅಡುಗೆ ಮಾಡೋದಕ್ಕೆ ಅನ್ನೋ ಒಂದು ಕಾರಣಕ್ಕೆ ಅವರಿಬ್ಬರೂ ಕಾಡಿಗೆ ಕಳಿಸಿರ್ತಾರೆ ಕಟ್ಟಿಗೆನೆಲ್ಲ ಮುರ್ಕೊಂಡು ಬರೋದಕ್ಕೆ. ಕೃಷ್ಣ ಮತ್ತು ಸುಧಾಮ ಇಬ್ಬರು ಕೂಡ ಕಟ್ಟಿಗೆ ತೊಗೊಳಕ್ಕೆ ಹೋಗ್ತಾರೆ. ಒಳಗೆ ಹೋಗ್ತಾ ಹೋಗ್ತಾ ಅವ್ರಿಗೆ ಕಾಡಿನ ದಾರಿನೇ ಮರ್ತೋಗುತ್ತೆ. ಯಾವ ಕಡೆಯಿಂದ ಹೋಗಬೇಕು ಅನ್ನೋದು ಪೂರ್ತಿ ಮರೆತು ಬಿಡ್ತಾರೆ. ಸೊ ಓಡಾಡಿ ಅವ್ರಿಗೆ ಸುಸ್ತಾಗಿ ಒಂದು ಮರದ ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ. ಹೊಟ್ಟೆ ಕೂಡ ತುಂಬಾ ಹಸಿವಾಗಿರುತ್ತೆ ಅವ್ರಿಗೆ. ಆ ಸಂದರ್ಭದಲ್ಲಿ ಕೃಷ್ಣ ಮರದ ಮೇಲಿರುವಂಥ ಒಂದು ಹಣ್ಣನ್ನು ನೋಡ್ತಾನೆ. ಆ ಹಣ್ಣನ್ನು ನೋಡಿ ಮರದ ಹತ್ತಿ ಮರದಿಂದ ಒಂದು ಹಣ್ಣನ್ನು ಕಿತ್ಕೊಂಡ್ಬರ್ತಾನೆ. ಕಿತ್ಕೊಂಡ್ಬಂದು ಆ ಹಣ್ಣನ್ನ 6 ಪೀಸ್ ಮಾಡ್ತಾನೆ. 6 ಪೀಸ್ ಮಾಡಿ ಮೊದಲನೇ ಪೀಸ್ನ ಮೊದಲು ಸುಧಾಮನಿಗೆ ಕೊಡ್ತಾನೆ. ಸುಧಾಮ ಆ ಹಣ್ಣನ್ನು ತಿಂದು ತುಂಬಾ ರುಚಿಯಾಗಿದೆ ಈ ಹಣ್ಣು ಅಂತ ಒಂದಾದ್ಮೇಲೆ ಒಂದು ಹಣ್ಣನ್ನು ಇಸ್ಕೊಂಡು ತಿಂತಾನೆ ಇರ್ತಾನೆ. ಆ ಹಣ್ಣು ಇಸ್ಕೊಂಡು ತಿನ್ನುವಾಗ ಅದರೊಳಗೆ 5 ಒಂದು ಭಾಗಗಳು 6 ಭಾಗ ಅವ್ನು ಮಾಡಿರ್ತಾನೆ. ಆದರೆ 5 ಭಾಗಗಳನ್ನ ಸುಧಾಮ ಇವಾಗ ತಿಂದ್ಬಿಟ್ಟಿರ್ತಾನೆ ಆಲ್ರೆಡಿ. ಇನ್ನೊಂದೇ ಒಂದು ಭಾಗ ಇರುತ್ತೆ, ಅದನ್ನ ಕೂಡ ಸುಧಾಮ ನನಗೆ ಕೊಡು ಕೃಷ್ಣ ಅಂತ ಕೇಳ್ತಾನೆ. ಅವಾಗ ಕೃಷ್ಣನಿಗೆ ಕೋಪ ಬರುತ್ತೆ ಸ್ವಲ್ಪ. ನನಗೂ ಕೂಡ ಆಗ್ಲಿಂದ ಅಷ್ಟು ಹಸಿವಾಗಿದೆ, ಆದರೆ ನೀನು ನನಗೆ ಉಳಿಸ್ತಾನೆ ಇಲ್ಲ, ನೀನೇ ತಿಂತಿದ್ಯಾ ಎಲ್ಲಾನು, ಈ ಒಂದು ಪೀಸ್ನ ನಾನೇ ತಿಂತೀನಿ ಅಂತ ಹೇಳಿ ಅದನ್ನ ಬಾಯಿಗೆ ಹಾಕೊಂಡ್ಬಿಡ್ತಾನೆ. ಹಾಕೊಂಡು ಒಂದು ಸೆಕೆಂಡ್ ಕೂಡ ಇರಲ್ಲ, ಅದನ್ನು ಬಾಯಿಂದ ಹೊರಗಡೆ ಉಗಿತಾನೆ. ಉಗಿದ್ಬಿಟ್ಟು ಸುಧಾಮನ ಕಡೆ ನೋಡಿ ಬೈತಾನೆ ಅವನಿಗೆ, ಯಾಕೆ ಈ ಹಣ್ಣ ಏನಕ್ಕೆ ತಿಂತಿದ್ಯಾ ನೀನು, ಅಷ್ಟೊಂದು ಹಾಳಾಗಿದೆ, ಹುಳಿಯಾಗಿದೆ ಈ ಹಣ್ಣು, ಇದನ್ನು ನೀನು ಹೇಗೆ ತಿಂತಿದ್ಯಾ ನೀನು, ಇಷ್ಟೊಂದು ಪೀಸ್ ತಿಂದೆ ಅಲ್ವಾ, ಯಾಕೆ ನನಗೆ ಹೇಳಿಲ್ಲ ಅಂತ ಕೃಷ್ಣ ಕ್ವಶನ್ ಮಾಡ್ತಾನೆ. ಆ ಕೇಳಿದಾಗ ಸುಧಾಮ, ಇಷ್ಟು ದಿನಗಳಿಂದನೂ ನನಗೆ ಹಣ್ಣಾಗಿರಲಿ ಅಥವಾ ಬೇರೆ ಬೇರೆ ರುಚಿಯಾಗಿರೋ ಊಟಗಳಾಗಿರಲಿ ನೀನು ಕೊಡ್ತಾನೆ ಬಂದಿದೆಯಾ ಕೃಷ್ಣ, ಅದೆಲ್ಲನೂ ನಾನು ಪ್ರಸಾದ ರೀತಿಯಲ್ಲೇ ನೋಡ್ತೀನಿ. ಸೊ ಇವಾಗ ನಿನ್ನ ಕೈಯಿಂದ ಒಂದು ಹಣ್ಣು ಬಂದಿದೆ ಅಂದರೆ ಅದು ಕೂಡ ನನಗೆ ಪ್ರಸಾದ ರೀತಿಯಲ್ಲೇ ಇರುತ್ತೆ ಅಂತ ಹೇಳಿ ಸುಮ್ಮನೆ ನಗ್ತಾನೆ. ಈ ಎಲ್ಲ ಸುಧಾಮನ ಮಾತನ್ನ ಕೇಳಿ ಕೃಷ್ಣನಿಗೆ ಕಣ್ ತುಂಬರುತ್ತೆ. ಕಣ್ ತುಂಬಿ ಅವನನ್ನು ಅಪ್ಕೊತಾನೆ. ಸೊ ಇದೊಂದು ಕೃಷ್ಣ ಮತ್ತು ಸುಧಾಮನ ಒಂದು ಚಿಕ್ಕ ಕಥೆ ಆಗಿತ್ತು. ಸೊ ತುಂಬಾ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ನ ನಮಗೆಲ್ಲರಿಗೂ ತೋರಿಸುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕತೆ ಕೇಳೋಣ. ಸೊ ಅದೇನು ಅಂತಂದರೆ, ಒಂದು ಗ್ರಾಮ ಇರುತ್ತೆ. ಆ ಗ್ರಾಮದಲ್ಲಿ ಒಂದು ಮುದುಕಿ ಇರ್ತಾಳೆ. ಆ ಮುದುಕಿ ಯಾವಾಗಲೂ ಭಿಕ್ಷೆ ಬೇಡ್ತಾ ಇರ್ತಾಳೆ. ಭಿಕ್ಷೆ ಬೇಡಿದ್ರೊಳಗೆ ಏನೆಲ್ಲ ಅವಳಿಗೆ ಆಹಾರ ಸಿಗ್ತಿತ್ತು ಆ ಆಹಾರನೆಲ್ಲ ಅವಳು ಫಸ್ಟು ನಾರಾಯಣಿಗೆ ಅರ್ಪಿಸ್ತಿದ್ಲು, ಅದಾದಮೇಲೆ ತಾನು ತಿಂತಾಯಿದ್ಲು. ಸೊ ಇದೇ ಥರ ಆಗ್ತಿತ್ತು. ಒಂದಿನ ಏನಾಗುತ್ತೆ, ಒಂದಿನ ಪೂರ್ತಿ ಅವಳಿಗೆ ಊಟನೇ ಸಿಗೋದಿಲ್ಲ. ಸೊ ಮತ್ತೆ ರಾತ್ರಿ ಎಲ್ಲ ನೀರು ಕುಡಿದು ಮಲ್ಕೊತಾಳೆ. ಮಾರನೇ ದಿನ ಕೂಡ ಸಿಗೋಲ್ಲ, ಅದ್ರ ಮಾರನೇ ದಿನ ಕೂಡ ಅವಳಿಗೆ ಊಟ ಸಿಗೋಲ್ಲ. ಸೊ ಈ ಥರ 3 ದಿನ ಸತತವಾಗಿ ಅವಳಿಗೆ ಊಟನೇ ಸಿಗೋದಿಲ್ಲ ಚೂರು ಕೂಡ. ನೀರು ಕುಡಿದು ನಾರಾಯಣ ಅಂತ ಜಪ ಮಾಡಿಕೊಂಡು ಮಲಗ್ತಾ ಇರ್ತಾಳೆ. ಆದರೆ 4ನೇ ದಿನ ಅವಳಿಗೆ ಒಂದು ಚೂರು ಕಡಲೆಕಾಳುಗಳು ಸಿಗುತ್ತೆ. ಆದರೆ ಅದು ಸಿಕ್ಕಿರೋದು ಸಾಯಂಕಾಲ ಆಗಿರುತ್ತೆ. ಸೊ ಸಾಯಂಕಾಲ ಸಂದರ್ಭದಲ್ಲಿ ಏನು ತಿನ್ನೋದು, ಇವತ್ತು ಕೂಡ ನೀರು ಕುಡಿದು ಹೇಗಾದರೂ ಕಾಲ ಕಳೆಯೋಣ, ಬೆಳಿಗ್ಗೆ ಎದ್ದು ಮೊದಲು ನಾರಾಯಣನಿಗೆ ಅರ್ಪಿಸಿ ಆಮೇಲೆ ಇದನ್ನ ತಿನ್ನೋಣ ಅಂತ ಒಂದು ಚಿಕ್ಕ ಬಟ್ಟೆಯಲ್ಲಿ ಅದನ್ನಿಷ್ಟು ಕಟ್ಟಿ ತಾನು ಮಲ್ಕೊಳ್ಳುವಂಥ ಜಾಗದಲ್ಲಿ ತಲೆ ದಿಂಬಿನ ಪಕ್ಕಕ್ಕೆ ಆ ಒಂದು ಗಂಟನ್ನು ಅವಳು ಇಟ್ಕೊಂಡು ಮಲ್ಕೊತಾಳೆ. ಮಲ್ಕೊಂಡಾದ್ಮೇಲೆ ಅದೇ ದಿನ ರಾತ್ರಿ ತುಂಬ ಕಳ್ಳರು ಅಲ್ಲಿ ಓಡಾಡ್ತಿರ್ತಾರೆ. ಗಂಟು ಕಟ್ಟಿಟ್ಟಿರೋದನ್ನ ನೋಡಿ ಅದರೊಳಗೇನು ಚಿನ್ನನೇ ಇರಬೇಕು ಅಂತ ಆ ಕಳ್ಳರು
ಆ ಒಂದು ಗಂಟನ್ನ ಕಿತ್ಕೊಂಡ್ಬಿಡ್ತಾರೆ. ಕಿತ್ಕೊಂಡು ಹೋಗೋ ಸಂದರ್ಭದಲ್ಲಿ ಆ ಮುದುಕಿಗೆ ಅವರ ಶಬ್ದ ಕೇಳಿಸುತ್ತೆ. ಶಬ್ದ ಕೇಳಿಸಿ ಜೋರಾಗಿ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾಳೆ. ಆವಾಗ ಊರಿನ ಜನರೆಲ್ಲರೂ ಆ ಕಳ್ಳರನ್ನ ಹುಡ್ಕೊಂಡು ಹೇಗಾದರೂ ಮಾಡಿ ಅವ್ರನ್ನ ಹಿಡ್ಕೋಬೇಕು ಅಂತ ಓಡಿ ಬರ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಈ ಕಳ್ಳರೆಲ್ಲ ಹೋಗ್ಬಿಟ್ಟು ಸಂದೀಪನಿ ಗುರುಗಳ ಕುಟೀರದ ಹಿಂದೆ ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡ್ತಾರೆ. ಒಂದಿಷ್ಟು ಸಮಯ ಆದಮೇಲೆ ಅವರೆಲ್ಲರೂ ಮನೆಗೆ ಹೋಗಿ ಮಲ್ಕೊತಾರೆ. ಸೊ ಆವಾಗ ಕಳ್ಳರು ಕೂಡ ಅಷ್ಟೇ ಆ ಒಂದು ಗಂಟು ಏನಿರುತ್ತೆ ಆ ಗಂಟನ್ನು ಅಲ್ಲೇ ಮರೆತು ಅವರು ಕೂಡ ಓಡಿ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಕಾಗುತ್ತೆ. ಗುರುಗಳ ಹೆಂಡತಿ ಬಂದ್ಬಿಟ್ಟು ಇಡೀ ಕುಟೀರ ಏನಿರುತ್ತೆ ಆ ಕುಟೀರನ ಕ್ಲೀನ್ ಮಾಡ್ತಾ ಇರ್ತಾಳೆ. ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಈ ಒಂದು ಗಂಟು ಸಿಗುತ್ತೆ. ಗಂಟು ತೆಗೆದು ನೋಡಿದಾಗ ಇದ್ರೊಳಗೆ ಕಡಲೆಕಾಳು ಇರುತ್ತೆ. ಅವಳು ಆ ಕಡಲೆಕಾಳುಗಳನ್ನ ನೋಡಿ ಸುಧಾಮ ಮತ್ತು ಕೃಷ್ಣ ಹೇಗೂ ಇವಾಗ ಒಂದಿಷ್ಟು ಕಟ್ಟಿಗೆಗಳನ್ನ ತರಕ್ಕೆ ಹೋಗಿದ್ದಾರೆ ಅಡುಗೆ ಮಾಡೋದಕ್ಕೆ. ಅವ್ರು ಬಂದಮೇಲೆ ಇದನ್ನ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾಳೆ. ಆಮೇಲೆ ಸುಧಾಮ ಬಂದ ತಕ್ಷಣ ಸುಧಾಮನ ಕೈಯಲ್ಲಿ ಕೊಟ್ಟು ಮಧ್ಯಾಹ್ನದ ಸಮಯದಲ್ಲಿ ನಿಮಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತಲ್ವ, ಆವಾಗ ಇಬ್ಬರು ಸಮವಾಗಿ ಇದನ್ನ ತಿನ್ನಿ ಅಂತ ಹೇಳಿ ಕೊಡ್ತಾಳೆ. ಆ ಸುಧಾಮ ಆ ಒಂದು ಗಂಟನ್ನು ತೊಗೊಂಡ ತಕ್ಷಣ ಅವನಿಗೆ ಚಿಕ್ಕ ವಯಸ್ಸಿಂದನೂ ಅವನು ಬ್ರಹ್ಮಜ್ಞಾನಿ ಆಗಿರ್ತಾನೆ. ಸೊ ಆ ಕಾರಣದಿಂದ ಆ ಗಂಟನ್ನು ಮುಟ್ಟಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಈ ಗಂಟಿನ ಹಿಂದೆ ಏನೆಲ್ಲ ಕತೆ ಇದೆ ಅಂತ. ಆ ಕತೆ ತಿಳಿದ ತಕ್ಷಣ ಅವನಿಗೆ ಏನು ಅನಿಸುತ್ತೆ ಅಂದರೆ, ಅಕಸ್ಮಾತ್ ಇದನ್ನೇನಾದರೂ ನಾನು ಕೃಷ್ಣನಿಗೂ ಕೂಡ ಕೊಟ್ಟರೆ ಅವನಿಗೂ ಕೂಡ ಈ ಒಂದು ಶಾಪ ತಟ್ಟುತ್ತೆ. ಆ ಶಾಪ ತಟ್ಟಿದ್ರೆ ಇಡೀ ಒಂದು ಭೂಲೋಕಕ್ಕೆ ಅಪಾಯ ಇದೆ, ಇಡೀ ಭೂಲೋಕಕ್ಕೆ ದರಿದ್ರ ಅಂಟುತ್ತೆ ಅಂತ. ಯಾಕೆ ಅಂತಂದರೆ ಆ ಅಜ್ಜಿ ಒಂದು ಗಂಟನ್ನ ಕಳ್ಕೊಂಡ ತಕ್ಷಣ ಅವಳು ಶಾಪ ಹಾಕಿರ್ತಾಳೆ, ಯಾರಾದರೂ ಈ ಗಂಟಲ್ಲಿರುವಂಥ ಕಡಲೆಕಾಳನ್ನ ತಿಂದರೂ ಅವ್ರಿಗೆಲ್ಲರಿಗೂ ದರಿದ್ರ ಅಂಟುತ್ತೆ ಅಂತ. ಸೊ ಆ ಕಾರಣದಿಂದ ಸುಧಾಮ ಒಂದೇ ಒಂದು ಕಾಳನ್ನ ಕೂಡ ಕೃಷ್ಣನಿಗೆ ಕೊಡದೆ ಎಲ್ಲನೂ ತಾನೇ ತಿಂದ್ಬಿಡ್ತಾನೆ. ಯಾಕಂದರೆ ಅವನಿಗೆ ಅವನ ಗೆಳೆಯನ್ನ ಈ ಥರ ನರಕದಲ್ಲಿ ಸಿಗಾಕ್ಸೋಕೆ ಅವನಿಗೆ ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಸುಧಾಮ ಕೂಡ ಅಷ್ಟೇ ಮೊದಲು ತುಂಬಾ ರಿಚ್ ಇರ್ತಾನೆ, ತುಂಬಾ ಎಲ್ಲ ಆಸ್ತಿ ಅಂತಸ್ತನ್ನ ಎಲ್ಲನೂ ಹೊಂದಿರ್ತಾನೆ. ಅದಾದಮೇಲೆ ಅವನಿಗೆ ದರಿದ್ರ ಅಂಟದ ಮೇಲೆ ಅವನು ಬಡವ ಆಗೋದು ಬದಲಾಗೋದು. ಅಲ್ಲಿ ತನಕ ಅವನು ಕೂಡ ತುಂಬಾ ಶ್ರೀಮಂತ ಇರ್ತಾನೆ. ಸೊ ಈ ಥರ ಅವನು ಅದಾದಮೇಲೆ ಬಡವ ಆಗಿಬಿಡ್ತಾನೆ. ಇನ್ನೊಂದು ಕಡೆ ಕೃಷ್ಣ ದ್ವಾರಕಕ್ಕೆ ಬಂದು ಫುಲ್ ಶ್ರೀಮಂತ ಆಗಿರ್ತಾನೆ. ಹಾಗೆ ಅವನಿಗೆ ಅರಮನೆ ಇರುತ್ತೆ, ಆಳ್ತಿರ್ತಾನೆ ರಾಜ್ಯನೆಲ್ಲನೂ. ಆದರೆ ಈ ಕಡೆ ಸುಧಾಮ ಮಾತ್ರ ಬಡವನಾಗಿ ಉಳಿದಿರ್ತಾನೆ. ಸುಧಾಮನಿಗೆ ಮದುವೆ ಆಗುತ್ತೆ, ಮದುವೆ ಆಗಿ ಮಕ್ಕಳಾಗ್ತಾರೆ. ಆದರೆ ಅವನು ಯಾವ ಒಂದು ಸಂದರ್ಭಕ್ಕೆ ತಲುಪ್ತಾನೆ ಅಂದರೆ ಆ ಮಕ್ಕಳಿಗೂ ಕೂಡ ಅವನಿಗೆ ಊಟ ಮಾಡಿಸೋ ಅಷ್ಟು ದುಡ್ಡಿರೋದಿಲ್ಲ. ಅಷ್ಟು ಒಂದು ಕಡು ಬಡತನನ ಸುಧಾಮ ಅನುಭವಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಸುಧಾಮನ ಹೆಂಡತಿಯಾದ ಸುಶೀಲ ಒಂದಿನ ಹೇಳ್ತಾಳೆ, ಅಟ್ಲೀಸ್ಟ್ ಕೃಷ್ಣನ ಹತ್ರ ಹೋಗ್ಬಿಟ್ಟು ಒಂಚೂರು ಸಹಾಯ ಕೇಳಿ ಮಕ್ಕಳಿಗಾದರೂ ಊಟ ಆಗುತ್ತೆ ಅಂತ ಹೇಳಿ ಸುಧಾಮನ್ನ ಕೃಷ್ಣನ ಹತ್ರ ಕಳಿಸ್ತಾಳೆ. ಅವನಿಗೆ ಕೃಷ್ಣನಿಂದ ಆ ಒಂದು ಸ್ನೇಹ ಇದೆ ಅಂದ ತಕ್ಷಣ ನಾವು ಅದನ್ನ ಉಪಯೋಗಿಸ್ಕೋಬಾರ್ದು ಅನ್ನೋದು ಸುಧಾಮನ ತಲೆಗೆ ತುಂಬ ಇರುತ್ತೆ. ತುಂಬಾ ಸ್ವಾಭಿಮಾನಿಯ ವ್ಯಕ್ತಿ ಆಗಿರ್ತಾನೆ ಸುಧಾಮ. ಆದರೂ ಕೂಡ ಮಕ್ಕಳಿಗೋಸ್ಕರ ಅವನು ಅವತ್ತು ಹೆಂಡತಿ ಮಾತನ್ನ ಕೇಳಿ ಕೃಷ್ಣನ ದ್ವಾರಕದ ಅರಮನೆಗೆ ಬರ್ತಾನೆ. ದ್ವಾರಕದ ಅರಮನೆ ಹೊರಗಡೆ ಬಂದು ನಿಂತ್ಕೊಂಡಾಗ ಕೃಷ್ಣನ ಸೇವಕರೆಲ್ಲರೂ ಸುಧಾಮನ ಒಳಗಡೆ ಸೇರಿಸೋದೇ ಇಲ್ಲ. ಯಾಕೆ ಅಂತಂದರೆ ಸುಧಾಮನ ಒಂದು ವೇಷಭೂಷಣ ಎಲ್ಲ ನೋಡಿ ಕೃಷ್ಣನಿಗೆ ನೀವು ಯಾವ ಕಡೆಯಿಂದನೂ ಸ್ನೇಹಿತನ ಥರ ಕಾಣೋದಿಲ್ಲ ಅಂತ ಒಳಗಡೆ ಬಿಡೋದಿಲ್ಲ ಅವನ್ನ. ಆದರೆ ಸುಧಾಮ ತುಂಬಾ ಬೇಡ್ಕೊತಾನೆ, ಒಳಗಡೆ ಬಿಡಿ, ನಾನು ಕೃಷ್ಣನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ. ಆದರೂ ಕೂಡ ಆ ಸೇವಕರು ಒಳಗಡೆ ಬಿಡೋದಿಲ್ಲ. ಇದನ್ನೆಲ್ಲ ಕೃಷ್ಣ ಅಲ್ಲೇ ಅರಮನೆಯಲ್ಲಿ ಇರುವಂಥ ಬಾಲ್ಕನಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನೋಡಾದ್ಮೇಲೆ ತಾನೇ ಸ್ವತಃ ಅಲ್ಲಿ ಬಂದು ಸುಧಾಮನ ಜೊತೆ ಮಾತಾಡಿ ಸುಧಾಮನ್ನ ಅಪ್ಕೊಂಡು ಮಾತಾಡಿಸ್ತಾನೆ. ಸೊ ಅದನ್ನು ನೋಡಿ ಸುಧಾಮನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಇನ್ನೂ ಕೂಡ ನನ್ನನ್ನು ನೆನ್ಪಿಟ್ಕೊಂಡಿದೆಯಲ್ಲ ನೀನು, ಇಷ್ಟು ಜನರ ಮುಂದೆ ಇಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಕೂಡ ನನ್ನನ್ನು ಮರ್ತಿಲ್ಲ ನೀನು ಅಂತ ಸುಧಾಮನಿಗೆ ತುಂಬಾ ಖುಷಿ ಆಗುತ್ತೆ. ಈ ಖುಷಿಯ ಕಾರಣದಿಂದ ನಾನು ಒಳಗಡೆ ಬರೋದಿಲ್ಲ, ಬಂದರೆ ನಿನಗೆ ಮತ್ತೆ ಅವಮಾನ ಆಗುತ್ತೆ ನಿನ್ನ ಎಲ್ಲ ಪತ್ನಿಯರ ಮುಂದೆ, ಅದಕ್ಕೋಸ್ಕರ ನಿನ್ನ ನೋಡೋಕೆ ಬಂದಿದ್ದೆ, ಇಲ್ಲಿ ನೋಡಿದ್ನಲ್ಲ ಸಾಕು, ಹೊರಡ್ತೀನಿ ನಾನು ಅಂತ ಸುಧಾಮ ಹೇಳ್ತಾನೆ. ಆದರೂ ಕೂಡ ಕೃಷ್ಣ ಬಿಡೋದಿಲ್ಲ. ಕೃಷ್ಣ ಸುಧಾಮನ ಭುಜದ ಮೇಲೆ ಕೈ ಹಾಕ್ಕೊಂಡು ಅರಮನೆ ಒಳಗೆ ಕರ್ಕೊಂಡು ಹೋಗಿ ತನ್ನ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಸುಧಾಮನನ್ನ ಸಿಂಹಾಸನದ ಮೇಲೆ ಕೂರಿಸಿ ಅವನ ಭಕ್ತರು ಹೇಗೆ ದೇವರ ಪಾದನ ತೊಳಿತಾರೆ ಹಾಗೆ ಸುಧಾಮನ ಪಾದನ ಕೃಷ್ಣ ತೊಳೆದು ಅವನ ಊಟಕ್ಕೆ ಏನೆಲ್ಲ ಭೋಜನ ಬಂದಿರುತ್ತೆ ಅದನ್ನ ಸುಧಾಮನಿಗೆ ಕೊಟ್ಟು ಅವನ ದಾಸಿಯರನ್ನೆಲ್ಲ ಕರೆದು ಸುಧಾಮನಿಗೆ ಹೊಸ ಬಟ್ಟೆಗಳನ್ನ ತಂದುಕೊಡಿ ಅಂತ ಸುಧಾಮನಿಗೆ ಬಟ್ಟೆಗಳನ್ನ ಕೊಡಿಸ್ತಾನೆ. ಸುಧಾಮ ಇದನ್ನೆಲ್ಲ ಎಷ್ಟೇ ಬೇಡ ಅಂದರೂ ಕೂಡ ಅಷ್ಟೇ ಕೃಷ್ಣ ಮಾತು ಕೇಳೋದಿಲ್ಲ. ಇದನ್ನೆಲ್ಲ ಕೊಡಿಸಿ ಆಮೇಲೆ ವಿಶ್ರಾಂತಿ ತೊಗೊಳಕ್ಕೆ ಅಂತ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರ ಬಾಲ್ಯದ ದಿನಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಸುಧಾಮನ ಒಂದು ಸೊಂಟದ ಹತ್ರ ಒಂದು ಚಿಕ್ಕ ಚೀಲ ಇರುತ್ತೆ.
ಆ ಚೀಲನ ಕೃಷ್ಣ ನೋಡಿ ಅತ್ತಿಗೆ ನನಗೋಸ್ಕರ ಏನೋ ಮಾಡಿ ಕಳಿಸಿರ್ಬೇಕು, ಕೊಡು ಅತ್ತಿಗೆಯ ಕೈ ರುಚಿ ನೋಡೋಣ ಅಂತ ಕೇಳ್ತಾನೆ. ಅವಾಗ ಸುಧಾಮ ಇಲ್ಲ ಇಲ್ಲ, ದ್ವಾರಕದ ರಾಜ್ಯಂಗೆ ಕೊಡುವಂಥ ವಸ್ತು ಏನಲ್ಲ ಇದು, ಬೇಡ ಬಿಡು ಅಂತ ಸುಧಾಮ ಹೇಳ್ತಾನೆ. ಆದರೂ ಕೂಡ ಕೃಷ್ಣ ಮಾತು ಕೇಳೋಣ, ಅದನ್ನು ತಗೊಂಡು ತಿಂತಾನೆ. ತಾನು ತಿನ್ನೋದಲ್ಲದೆ ರುಕ್ಮಿಣಿಗೆ ಕೂಡ ಕೊಡ್ತಾನೆ. ಅವನು ಹೇಗೆ ತಿಂದ ಅಂತ ನೋಡಿದ್ರೆ ಕೃಷ್ಣನಿಗೆ ತುಂಬ ಹೊತ್ತುಗಳಿಂದ ಅವನಿಗೆ ಹಸು ಬಿತ್ತೇನೋ ಅನ್ನೋ ರೀತಿಯಲ್ಲಿ ತುಂಬ ಖುಷಿಯಿಂದ ಕೃಷ್ಣ ಅದನ್ನ ತಿಂತಾನೆ. ತಿಂದಾದ್ಮೇಲೆ ಕೂಡ ಅಷ್ಟೇ ಕೃಷ್ಣ ಕೇಳ್ತಾನೆ ಸುಧಾಮನಿಗೆ, ಇಲ್ಲಿ ತನಕ ಬಂದಿದ್ಯಾ, ಏನಾದರೂ ಸಹಾಯ ಬೇಕಿತ್ತ ನನ್ನಿಂದ ಅಂತ ಕೇಳಿದಾಗ ಸುಧಾಮ ಮಾತ್ರ ಏನೂ ಕೇಳೋದಿಲ್ಲ. ಕೃಷ್ಣ ನಿನ್ನ ನೋಡೋಕೆ ಮಾತ್ರ ಬಂದಿದ್ದೆ, ಸಾಕು, ಇನ್ನು ನೋಡಾಯಿತು, ಹೊರಡ್ತೀನಿ ನಾನು ಅಂತ ಹೇಳಿ ಹೊರಟು ಬಿಡ್ತಾನೆ. ಆದರೆ ಕೃಷ್ಣನಿಗೆ ಎಲ್ಲ ವಿಚಾರಗಳು ಗೊತ್ತಿರುತ್ತೆ. ಸೊ ಅದೇ ಸಮಯಕ್ಕೆ ಅವನು ವಿಶ್ವಕರ್ಮನ ಹತ್ರ ಮಾತಾಡಿ ಸುಧಾಮನಿಗೋಸ್ಕರ ಒಂದು ಹೊಸ ಅರಮನೆಯನ್ನು ತಯಾರಿಸ್ತಾನೆ. ಇನ್ನೇನು ಸುಧಾಮ ತನ್ನ ಮನೇನ ಮುಟ್ಟಬೇಕು ಅನ್ನೋಷ್ಟರೊಳಗೆ ತನ್ನ ಮನೇನ ಕಣ್ಣೆತ್ತಿ ನೋಡಿದಾಗ ಅದು ಪೂರ್ತಿ ಅರಮನೆಯಾಗಿ ಬದಲಾಗಿರುತ್ತೆ. ಯಾಕೆ ಅಂತಂದರೆ ಇದು ಕೃಷ್ಣನ ಪವಾಡ ಆಗಿರುತ್ತೆ. ಕೃಷ್ಣ ರಾಮನ ಮೇಲೆ ಏನು ಒಂದು ಶಾಪ ಬಿದ್ದಿರುತ್ತೆ, ಸಾಕು ಇಷ್ಟು ದಿನ ನೀನು ಅನುಭವಿಸಿದ್ಯಾ, ಇನ್ಮೇಲೆ ಅನುಭವಿಸೋದು ಬೇಡ ಅಂತ ಶಾಪನ ಹೋಗ್ಲಾಡಿಸಿ ಇವಾಗ ಇದು ಕೃಷ್ಣ ಕೊಟ್ಟಿರುವಂಥ ಒಂದು ವರ ಆಗಿರುತ್ತೆ ಸುಧಾಮನಿಗೆ. ಅದಾದಮೇಲೆ ಸುಧಾಮನ ಹೆಂಡತಿ ಬಂದು ಏನೇನೆಲ್ಲ ನಡೀತು ಅಲ್ಲಿ ಅಂತ ಹೇಳ್ತಾಳೆ. ಸುಧಾಮನಿಗೆ ತುಂಬ ಖುಷಿಯಾಗುತ್ತೆ. ಈ ಖುಷಿಯಲ್ಲೇ ಸುಧಾಮ ತನ್ನ ಕೊನೆ ಗಳಿಗೆ ತನಕನೂ ಕೃಷ್ಣನ ಜೊತೆಗೆ ಕೃಷ್ಣನ ಒಂದು ನೆನಪಿನಿಂದನೇ ಕಳೀತಾನೆ. ತನ್ನ ಹೆಂಡತಿ ಮಕ್ಕಳು ಎಲ್ಲರೂ ಅಷ್ಟೇ ಕೃಷ್ಣನ ಧ್ಯಾನ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಕೃಷ್ಣ ಮತ್ತು ಸುಧಾಮನ ನಡುವೆ ನಡೆದಂಥ ಒಂದು 2-3 ಚಿಕ್ಕ ಘಟನೆಗಳಾಗಿತ್ತು. ಆದರೆ ಕೃಷ್ಣ ಸುಧಾಮ ಅಂದರೆ ತುಂಬ ದೊಡ್ಡ ಫ್ರೆಂಡ್ಶಿಪ್ ಅವ್ರದ್ದು, ತುಂಬ ದೊಡ್ಡ ಸ್ನೇಹ ಇದೆ, ತುಂಬಾ ಕಥೆಗಳು ಅವರ ಒಂದು ಜೊತೆಗೆ ಇರುವಂಥದ್ದು. ಸೊ ಇದರ ಒಂದು ತುಣುಕನ್ನು ನಾನು ಇಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇದೇ ಥರದ ಬೇರೆ ವೀಡಿಯೋಸ್ ಬರ್ತಾ ಇರುತ್ತೆ. ಬೇರೆ ಏನಾದರೂ ನಿಮಗೆ ಬೇರೆ ಥರದ ವೀಡಿಯೋಸ್ ನೋಡಬೇಕು ಅಂತ ಇದ್ದರೂ ಕೂಡ ಅಷ್ಟೇ ಆ ಒಂದು ಟಾಪಿಕ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.